ಹಾಯ್ ಎಲ್ರಿಗೂ ಇಂಜಿನಿಯರ್ಸ್ ಮಾತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದು ನಿಮಗೆ ಗೇಟ್ ಆ್ಯಂಡ್ ಕಾಲೇಜ್ ಸ್ಟಡೀಸ್ನ ಮ್ಯಾನೇಜ್ ಮಾಡೋದು ಕಷ್ಟ ಅನ್ನಿಸ್ತಿದೆ. ಆದರೆ ಅದು ಇಂಪಾಸಿಬಲ್ ಅಲ್ಲ. ಯಾಕೆ ಗೊತ್ತಾ? ಕಷ್ಟಪಡದೆ ಏನೂ ಸಿಗಲ್ಲ ಅಲ್ವಾ? ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದರದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ತೀನಿ. ಸೊ ಇದರಲ್ಲಿ ನಾವು 7 ಸ್ಟೆಪ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೆಪ್ ಒಂದು ಸೆಟ್ ಕ್ಲಿಯರ್ ಗೋಲ್. ನೀವು ಡೈಲಿ ಬೇಸಿಸ್ ಅಥವಾ ವೀಕ್ಲಿ ಬೇಸಿಸಲ್ಲಿ ಗೇಟ್ ಎಷ್ಟು ಓದಬೇಕು ಅಥವಾ ಕಾಲೇಜ್ ಸ್ಟಡೀಸಸ್ ಏನೇನೆಲ್ಲ ಓದಬೇಕು, ಏನೇನೆಲ್ಲ ಮುಗಿಸ್ಬೇಕು ಅನ್ನೋದನ್ನು ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ಗೋಲ್ ಇಟ್ಕೊಳ್ಳಿ. ಎಕ್ಸಾಂಪಲ್, ನಾನು ಈ ವಾರ ಇಷ್ಟು ಗೇಟ್ ಟಾಪಿಕ್ಸ್ನ ಮುಗಿಸ್ತೀನಿ ಅಥವಾ ಇಷ್ಟು ಅಸೈನ್ಮೆಂಟ್ ಅಥವಾ ರೆಕಾರ್ಡ್ನ ಬರಿತೀನಿ. ಸೆಕೆಂಡ್, ಕ್ರಿಯೇಟ್ ಅ ಸ್ಮಾರ್ಟ್ ಶೆಡ್ಯೂಲ್ ಆಫ್ ಸ್ಟಡೀಸ್ ಆರ್ ಎನಿಥಿಂಗ್ ಎಲ್ಸ್. ನೀವು ದಿನ ಯಾವಾಗಲೂ ಕಾಲೇಜ್ ವರ್ಕ್ ಎಷ್ಟು ಅಥವಾ ಗೇಟ್ ಪ್ರಿಪ್ರೇಷನ್ ಎಷ್ಟು ಮಾಡಬೇಕು ಅನ್ನೋದನ್ನ ಪ್ರಾಪರಾಗಿ ಡಿವೈಡ್ ಮಾಡ್ಕೊಳ್ಳಿ. ಸೊ ದಟ್ ಆ ಟೈಮಲ್ಲಿ ನೀವು ಅದನ್ನೇ ಕಾನ್ಸಂಟ್ರೇಟ್ ಮಾಡ್ಬೋದು, ಪ್ರಾಪರಾಗಿ ನೀವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ. ಎಕ್ಸಾಂಪಲ್, ನೀವು 6 ಅವರ್ಸ್ ಕಾಲೇಜ್ ಅಂತ ಹೋದರೆ ಅಥವಾ ಕಾಲೇಜ್ಗೆ ಅಂತ ಎತ್ತಿಟ್ರೆ ಅದರಲ್ಲಿ ನಿಮ್ಗೆ ಆದರೆ ಕಾಲೇಜ್ ಅಸೈನ್ಮೆಂಟ್ಸ್ ಬರೆಯೋದಿರ್ಬೋದು ಅಥವಾ ರೆಕಾರ್ಡಲ್ಲೂ ಬ್ರೇಕ್ ಟೈಮ್ ಸಿಕ್ಕಾಗ ಚೂರು ಬರೋ ಟೈಮ್ ಅದರಲ್ಲಿ ಮುಗಿಸ್ಕೊಂಡ್ರೆ ಇನ್ನು ಉಳಿದಿರೋ ಟೈಮ್ನ ನೀವು ಗೇಟ್ಗೆ ಅಥವಾ ಅದರ್ ಸ್ಟಡೀಸ್ಗೆ ಅಂತ ಇಟ್ಕೋಬೋದು. ನೆಕ್ಸ್ಟ್ ಅದರಲ್ಲಿ 2 to 3 hours ಆದರೆ ಗೇಟ್ಗೆ ಅಂತ ಇಟ್ಟಿಡಿ. ಸ್ಪೆಸಿಫಿಕಾಗಿ ಮಾರ್ನಿಂಗ್ ಓದಿದ್ರೆ ನಿಮಗೂ ಸಹ ಹೆಲ್ಪ್ ಆಗುತ್ತೆ. ನಿಮ್ಮ ಮೈಂಡ್ ರಿಫ್ರೆಶ್ ಆಗಿರೋದ್ರಿಂದ ನೀವು ಸ್ಟಡೀಸ್ ಚೆನ್ನಾಗಿ ಮಾಡ್ಬೋದು. ಥರ್ಡ್, ಇಂಟಿಗ್ರೇಟ್ ಕಾಲೇಜ್ ಸ್ಟಡೀಸ್ ವಿತ್ ಗೇಟ್ ಸಿಲೆಬಸ್. ಅಂದರೆ ನೀವು ಇವಾಗ ಕಾಲೇಜ್ ಕಾನ್ಸೆಪ್ಟ್ಸ್ ಏನೋ ಓದ್ತಿದ್ದೀರಾ ಅಂದ್ಕೊಳ್ಳಿ, ಅದರಲ್ಲಿ ಯಾವುದಾದ್ರೂ ಗೇಟಿಗೆ ಸಂಬಂಧಪಟ್ಟಿರೋ ಟಾಪಿಕ್ಸ್ ಇತ್ತು ಅಥವಾ ಆ ಸಬ್ಜೆಕ್ಟ್ಸ್ ಇತ್ತು ಅಂತ ಅಂದರೆ ಆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಸ್ವಲ್ಪ ಟೈಮ್ ಜಾಸ್ತಿ ಕೊಟ್ಟು ಗೇಟ್ ಟಾಪಿಕ್ಸ್ ಕೂಡ ಅದರಲ್ಲೇ ಕಂಪ್ಲೀಟ್ ಮಾಡಿಬಿಡಿ. ಸೊ ದಟ್ ನಿಮಗೆ ಎಕ್ಸ್ಟ್ರಾ ಟೈಮ್ ಅದಕ್ಕೆ ಅಂತ ಸ್ಪೆಂಡ್ ಮಾಡಬೇಕು ಅಂತ ಸಿಗಲ್ಲ. ಎಕ್ಸಾಂಪಲ್, ನೀವು ಇಂಜಿನಿಯರಿಂಗ್ ಮ್ಯಾಥ್ಸ್ ಓದ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಗೇಟ್ಸ್ ಕಾನ್ಸೆಪ್ಟ್ಸ್ ಏನೇನೆಲ್ಲ ಬರುತ್ತೆ ಅದೆಲ್ಲನೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮುಗಿಸೋಕ್ಕೆ ಟ್ರೈ ಮಾಡಿ. ಫೋರ್ತ್, ಮೇಕ್ ನೋಟ್ಸ್ ಆ್ಯಂಡ್ ರಿವೈಸ್ ರೆಗ್ಯುಲರ್ಲಿ. ನೀವು ಸಂಕ್ಷಿಪ್ತವಾಗಿ ನಿಮಗೆ ಅರ್ಥ ಆಗೋ ಥರ ನೋಟ್ಸ್ನ ಮಾಡಿಕೊಂಡ್ರೆ ಅದನ್ನು ನೀವು ಪ್ರಾಪರಾಗಿ ರಿವೈಸ್ ಮಾಡ್ತಾ ಬಂದರೆ ನಿಮಗೆ ಫೈನಲ್ ಎಕ್ಸಾಮ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇರ್ಬೋದು, ಇಂಪಾರ್ಟೆಂಟ್ ಟ್ರಿಕ್ಸ್ ಆ್ಯಂಡ್ ಫಾರ್ಮುಲಾಸ್ ನಿಮಗೆ ಬೇಕಾಗಿರೋ ಥರ ನೀವು ಬರ್ಕೊಂಡ್ರೆ ನಿಮಗೆ ರಿವಿಷನ್ ಮಾಡೋದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಫಿಫ್ತ್, ಯುಟಿಲೈಸ್ ವೀಕೆಂಡ್ಸ್ ಎಫೆಕ್ಟಿವ್ಲಿ. ಗೇಟ್ ಎಕ್ಸಾಮ್ ಆಗಲಿ ಬೇರೆ ಯಾವುದೇ ಎಕ್ಸಾಮ್ ಆದ್ರೂ ನೀವು ಓದಿರೋ ಕಾನ್ಸೆಪ್ಟ್ಸ್ ಅಥವಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ಒಂದು ಮಾಕ್ ಟೆಸ್ಟ್ ಅಥವಾ ನಿಮ್ಮ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದ್ರ ಮೇಲೆ ನಿಮಗೆ ಎಷ್ಟು ಕಾನ್ಸೆಪ್ಟ್ಸ್ ಅರ್ಥ ಆಗಿದೆ ಆ್ಯಂಡ್ ಏನೇನೆಲ್ಲ ಇನ್ನೂ ಕಲಿಬೇಕು ಅದನ್ನೊಂದು ಪ್ರಾಪರ್ ಐಡಿಯಾ ಸಿಗುತ್ತೆ. ಸೊ ಅದಕ್ಕೆ ನೀವು ಈ ವೀಕೆಂಡ್ಗಳಲ್ಲಿ ನೀವು ಮಾಕ್ ಟೆಸ್ಟ್ ತೊಗೊಳೋದಿರ್ಬೋದು ಅಥವಾ ನೀವು ವೀಕ್ ಇರೋ ಏರಿಯಾದಲ್ಲಿ ಪ್ರಾಪರ್ ಫೋಕಸ್ ಮಾಡಿ ಇನ್ನೂ ಜಾಸ್ತಿ ವರ್ಕ್ ಮಾಡೋದಿರ್ಬೋದು. ಇದೆಲ್ಲ ನಮಗೆ ಪ್ರಾಪರ್ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್, ನೀವು ಒಂದು 4 to 5 hours ವೀಕೆಂಡನ್ನ ಗೆಟ್ ಪ್ರಿಪ್ರೇಷನ್ಗೆ ಅಂತ ಸ್ಪೆಂಡ್ ಮಾಡ್ಬೋದು. ಯಾಕಂದರೆ ನಮಗೆ ಕಾಲೇಜ್ ರಿಲೇಟೆಡ್ ಏನೂ ತಲೆನೋವಿರಲ್ಲ, ಅದನ್ನು ಮ್ಯಾನೇಜ್ ಮಾಡ್ಬೋದು ಅನ್ನೋದಕ್ಕೆ. ನೆಕ್ಸ್ಟ್, ಸಿಕ್ಸ್ತ್ ಒನ್, ಪ್ರಾಕ್ಟೀಸ್ ಟೈಮ್ ಮ್ಯಾನೇಜ್ಮೆಂಟ್. ಅಂದರೆ ಎಲ್ಲ ಅಸೈನ್ಮೆಂಟ್ಸ್ನೆಲ್ಲ ಎಷ್ಟು ಬರೀಬೇಕು, ಯಾವಾಗ ಬರೀಬೇಕು, ಏನೇನೆಲ್ಲ ಡೆಡ್ಲೈನ್ಸ್ ಮಾಡ್ಕೊಬೇಕು, ಲಾಸ್ಟ್ ಮೂಮೆಂಟಲ್ಲಿ ಯಾವುದನ್ನೆಲ್ಲ ಇಟ್ಕೋಬಾರ್ದು. ಸೊ ಈ ಥರ ಎಲ್ಲ ನೀವು ಪ್ರಾಪರಾಗಿ ಮ್ಯಾನೇಜ್ ಮಾಡಿದ್ರೆ, ಟೈಮ್ನ ನೀವು ಪ್ರಾಪರಾಗಿ ಮ್ಯಾನೇಜ್ ಮಾಡಿದ್ರೆ ನಿಮಗೆ ಇದಕ್ಕೆ ಅಂತಲೇ ಎಕ್ಸಾಮ್ಗೆ ಅಂತಲೇ ಬೇರೆ ಏರಿಯಾದಲ್ಲೂ ನಿಮ್ಮ ಲೈಫಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಈಗಲಿಂದನೇ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಮುಂದೆ ವರ್ಕ್ ಮಾಡಬೇಕಾದ್ರೆ ಅಥವಾ ಬೇರೆ ಯಾವುದಾದ್ರೂ ಪ್ಯಾಷನ್ನ ಕಲಿಬೇಕಾದ್ರೆ ಎರಡೂ ಹಿಂಗೆ ಮ್ಯಾನೇಜ್ ಮಾಡೋದು ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಎಕ್ಸಾಂಪಲ್, ನೀವು ಇದಕ್ಕೆ ಪೊಮೊಡೊರೊ ಟೆಕ್ನಿಕ್ನ ಯೂಸ್ ಮಾಡ್ಬೋದು ಫೋಕಸ್ಡ್ ಆ್ಯಂಡ್ ಕನ್ಸಿಸ್ಟೆಂಟಾಗಿ ಇರೋದಕ್ಕೆ. ನೆಕ್ಸ್ಟ್ ಬಂದರೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸ್ಟೇ ಕನ್ಸಿಸ್ಟೆಂಟ್ ಆ್ಯಂಡ್ ಅವಾಯ್ಡ್ ಬರ್ನ್ಔಟ್. ಕನ್ಸಿಸ್ಟೆನ್ಸಿ ಈಸ್ ಅ ಕೀ. ನೀವು ಯಾವುದೇ ಮಾಡಿದ್ರು ಎಷ್ಟು ಡೈಲಿ ಬೇಸಿಸಲ್ಲಿ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಏನು ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಸ್ವಲ್ಪ ದಿನ ಬಿಟ್ಬಿಟ್ಟು ತಿರ್ಗಾ ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಏನೂ ನೆನಪೇ ಇರೋಲ್ಲ ನಮಗೆ, ವಿಚ್ ಇಸ್ ನಾಟ್ ಗುಡ್ ಅಲ್ಲ. ಸೊ ಕನ್ಸಿಸ್ಟೆಂಟ್ ಆಗಿದೆ. ಮತ್ತು ಹೆಚ್ಚು ಕೆಲಸ ಮಾಡೋ ಬದಲು ಮತ್ತೆ ಬ್ರೇಕ್ ತೊಗೊಂಡು ರೀಸ್ಟಾರ್ಟ್ ಮಾಡಿ. ಸೊ ದ್ಯಾಟ್ ನಿಮಗೂ ಮೈಂಡ್ ರಿಫ್ರೆಶ್ ಆಗಿರುತ್ತೆ, ನಿಮ್ಮ ಮೈಂಡ್ ಬರ್ನ್ಔಟ್ ಆಗೋಲ್ಲ. ಎಕ್ಸಾಂಪಲ್, ನೀವು ಮ್ಯೂಸಿಕ್ ಕೇಳ್ಬೋದು ಅಥವಾ ವಾಕ್ ಮಾಡ್ಬೋದು, ನಮ್ಮ ಪವರ್ ನ್ಯಾಪ್ ತೊಗೋಬೋದು, ವಿಚ್ ಇಸ್ ವೆರಿ ಗುಡ್. ಸೊ ನೀವು ಈಗಾಗಲೇ ಇದೆಲ್ಲದನ್ನು ಬ್ಯಾಲೆನ್ಸ್ ಮಾಡ್ತಿದ್ರೆ ಅಥವಾ ಇದೆಲ್ಲದನ್ನು ಮಾಡಿದ್ರೆ ನೀವು ಈಗಾಗಲೇ ತುಂಬ ಮುಂದೆ ಇದ್ದೀರಾ. ಸೊ ಕುಡೋಸ್ ಫಾರ್ ಯು ಆಲ್ ಗೈಸ್. ಸೊ ನಿಮ್ಮ ಚಾಲೆಂಜಸ್ ಏನು, ನಿಮಗೇನೆಲ್ಲ ಕಷ್ಟ ಆಯಿತು ಈ ಥರ ಮ್ಯಾನೇಜ್ ಮಾಡಬೇಕಾದ್ರೆ, ಅಥವಾ ಎಷ್ಟೋ ಜನ ಸ್ಟೂಡೆಂಟ್ಸ್ ಆಲ್ರೆಡಿ ಎರಡನ್ನೂ ಮ್ಯಾನೇಜ್ ಮಾಡಿ ಮುಗಿಸಿರ್ತಾರೆ. ಸೊ ಅಂಥವರೆಲ್ಲ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಬೇರೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ, ಇದೇ ಥರ ಟಾಪಿಕ್ಸ್ಗೆ ನೀವು ಇಂಜಿನಿಯರ್ಸ್ ಮಾತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸ್ಟೇ ಫೋಕಸ್ಡ್ ಆ್ಯಂಡ್ ಸ್ಟೇ ಹೈಟ್. ಬಾಯ್, ಟೇಕ್ ಕೇರ್.